ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ಶಾಂತಲಾ ವಿದ್ ಸುಶಾಂತ್ ವ್ಲಾಗ್ಸ್ಗೆ ಸ್ವಾಗತ ಮಾಡ್ತಾ, ಇವತ್ತು ನಾನು ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳಿ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ. ಲಾವಕಶ್ಚ ವರಾಹಶ್ಚ ಮಹಿಷಃ ಕುಂಜರಸ್ತಥಾ ಕರ್ತ ಕಾರಯಿತಾ ಚೈವ ಷಡೇತೆ ಸಮಭಾಗಿನಃ. ಅಂದರೆ ಈ ಶ್ಲೋಕದಲ್ಲಿ ಒಂದು ಕಥೆ ಅಡಗಿದೆ. ಲಾವಕ ಅಂದರೆ ಗುಬ್ಬಿ. ಒಂದು ಕಾಡಲ್ಲಿ ಒಂದು ಗುಬ್ಬಿ, ಪುಟಾಣಿ ಗುಬ್ಬಿ, ನೆಲದ ಮೇಲೆ ಅದರ ಕೊಕ್ಕಿಂದ ಕುಕ್ಕಿ 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 ಒಂದು ಸಣ್ಣ ಹೊಂಡ ಮಾಡ್ತಂತೆ. ಮಳೆ ಬಂದು ಆ ಹೊಂಡದಲ್ಲಿ ನೀರು ತುಂಬತಂತೆ. ಗುಬ್ಬಿ ಅದರಲ್ಲಿ ನೀರಲ್ಲಿ ಮುಳುಗಿ ಪಟಕ ಅಂತ ರೆಕ್ಕೆನ ಬಡಿದು ಖುಷಿ ಪಟ್ಕೊಂಡು ನೀರಲ್ಲಿ ಆಟ ಆಡಿಕೊಂಡು ಹಾರಿ ಹೋಯ್ತಂತೆ. ಆಮೇಲೆ ಒಂದು ವರಾಹ ಅಂದರೆ ಹಂದಿ ಬಂತಂತೆ. ಹಂದಿಗಳಿಗೂ ನೀರು ಕೆಸರು ಅಂದರೆ ಇಷ್ಟ ಅಲ್ವಾ? ಅದು ಅದರ ಮೂತಿಯಿಂದ ಅಂದರೆ ಮುಖದ ಮುಂದಿನ ಬಾಯಿಂದ ಆ ಹೊಂಡವನ್ನು ದೊಡ್ಡದು ಮಾಡಿ 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 ಅದರಲ್ಲಿ ತುಂಬಿರೋ ನೀರಲ್ಲಿ ಕೆಸರಲ್ಲಿ ಅಡಿ ಅದು ಹೋಯ್ತಂತೆ. ಅದು ಹೋದ ಮೇಲೆ ಒಂದು ಮಹಿಷಃ ಅಂದರೆ ಕೋಣ ಬಂತಂತೆ. ಆ ಕೋಣಗಳಿಗೂ ಕೆಸರಲ್ಲಿ ಆಟ ಆಡೋದಂದ್ರೆ ತುಂಬ ಇಷ್ಟ ಅಲ್ವಾ? ಅದೇನು ಮಾಡ್ತಂತೆ, ಹೊಂಡವನ್ನು ಇನ್ನೂ ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅದರಲ್ಲಿ ತುಂಬಿರೋ ನೀರಲ್ಲಿ ಅದು ಸ್ವಲ್ಪ ಹೊತ್ತು ಕೆಸರಲ್ಲಿ ಆಡಿ ಅದು ತೃಪ್ತಿಯಾಗಿ ಹೋಯ್ತಂತೆ. ಆಮೇಲೆ ಕುಂಜರ ಅಂದರೆ ಆನೆ ಬಂತಂತೆ. ಆನೆ ಬೃಹದಾಕಾರವಾಗಿರೋ ಆನೆ ಅಲ್ವಾ? ಅದಕ್ಕೆ ಆ ಹೊಂಡ ಸಾಕಾಗಲಿಲ್ಲ ಅಂತ ಅದು ಈ ಸೊಂಡ್ಲಿಂದ ಎಲ್ಲ ದೊಡ್ಡದು ಮಾಡಿಕೊಂಡು ಆಗ ಆ ನೀರಲ್ಲಿ ಆನೆಯೂ ಆಡಿಕೊಂಡು ಸ್ನಾನ ಮಾಡಿಕೊಂಡು, ಅಂದರೆ ಸೊಂಡಿಲಿಂದ ನೀರು ತಗೊಂಡು ಹಾರಿಸ್ಕೊಂಡು ಸ್ನಾನ ಮಾಡಿಕೊಂಡು ಅದು ಖುಷಿ ಪಟ್ಕೊಂಡು ಹೋಯ್ತಂತೆ. ಅವೆಲ್ಲ ಹೋದ ತಕ್ಷಣ ಆ ಊರಿನ ರಾಜ ವಾಯುವಿಹಾರಕ್ಕೆ ಅವನ ಮಂತ್ರಿ ಹಾಗೂ ಸೈನಿಕರೊಡನೆ ಬಂದಂತೆ. ಅವನ ಹೊಂಡವನ್ನು, ಅಷ್ಟು ದೊಡ್ಡದಾಗಿರೋ ಹೊಂಡವನ್ನು ನೋಡಿ, ಇದು ತುಂಬ ದೊಡ್ಡದಾಗಿದೆಯಲ್ಲ ಹೊಂಡ, ಈ ಹೊಂಡವನ್ನು ನಾನೊಂದು ಕೆರೆಯಾಗಿ ಮಾಡಿ ಅದಕ್ಕೆ ಮೆಟ್ಲುಗಳನ್ನು ಕಟ್ಟಿ ಬದಿಯಲ್ಲಿ ಗೋಡೆ ಕಟ್ಟಿ ಅದನ್ನೊಂದು ಸುಂದರವಾದ ಕೆರೆಯಾಗಿ ನಿರ್ಮಾಣ ಮಾಡೋಣ ಅಂತ ನಿರ್ಧಾರ ಮಾಡಿ ಮಂತ್ರಿಗೆ ಹೇಳಿದಂತೆ. ಹಾಗೆ ಆ ಮಂತ್ರಿ ಏನು ಮಾಡ್ದ, ಸೈನಿಕರಿಗೆ ಹೇಳಿ ಆ ಸೈನಿಕರು ಕೆಲಸಗಾರರು ಎಲ್ಲರೂ ಸೇರಿ ಆ ಕೆರೆಯನ್ನು ಸುಂದರವಾದ ಮೆಟ್ಲುಗಳು ಹಾಗೂ ಬದಿಯ ಗೋಡೆಗಳನ್ನು ಕಟ್ಟಿ ಸುಂದರವಾದ ಕೆರೆ ಮಾಡಿದ್ರಂತೆ. ಅಲ್ಲಿ ಒಂದು ಸುಂದರವಾದ ನೀರು ತುಂಬಿದ ಒಂದು ಕೆರೆ ನಿರ್ಮಾಣ ಆಯಿತು. ಹಾಗಾದರೆ ಈ ಕೆರೆಯನ್ನು ನಿರ್ಮಾಣ ಮಾಡಿದವರು ಯಾರು? ರಾಜ. ನಾನು ಕೆರೆ ನಿರ್ಮಾಣ ಮಾಡಿದ್ದೀನಿ ಅಂತ ನಾನು ಅಂತ ಹೇಳ್ಕೊಂಡ್ರೆ ಅದು ಸರಿನಾ? ಅಲ್ವೇ ಅಲ್ಲ, ಖಂಡಿತ ತಪ್ಪು. ಯಾಕಂದರೆ ಅವನು ಅದನ್ನು ನಿರ್ಮಾಣ ಮಾಡೋ ಮೊದಲು ಅನೇಕ ಪ್ರಾಣಿಗಳು ಆ ಹೊಂಡವನ್ನು ಮಾಡಿ ಆಗಿತ್ತು. ಹಾಗಾದರೆ ಮಂತ್ರಿ ಸೈನಿಕರು ಅದನ್ನು ಮೆಟ್ಲು ಕಟ್ಟಿ ಗೋಡೆ ಕಟ್ಟಿ ಮಾಡಿದ್ರು. ಹಾಗಾದರೆ ನಾವು ಮಾಡಿದ್ದು ಅಂತ ಮಂತ್ರಿ ಅಥವಾ ಸೈನಿಕರು ಹೇಳ್ಕೊಂಡ್ರೆ ಅದು ಸರಿನಾ? ಅದೂ ಅಲ್ಲ. ಅವರು ಬರೇ ಕರ್ತ ಅಷ್ಟೇ. ಯಾಕಂದರೆ ರಾಜ ಅವನು ಹೇಳಿ ಮಾಡಿಸಿರೋದು ಅವನು ಕಾರಯಿತ, ಇವರು ಮಾಡಿರೋದು ಕರ್ತ. ಹಾಗಾಗಿ ಆ ಕೆರೆ ಮಾಡಿರೋದ್ರಲ್ಲಿ ಗುಬ್ಬಿ, ಹಂದಿ, ಕೋಣ, ಆನೆ, ರಾಜ, ಮಂತ್ರಿ, ಸೈನಿಕರು ಎಲ್ಲರ ಪಾಲು ಸಮ ಆಗಿ ಇದೆ. ಎಲ್ಲರೂ ಸೇರಿ ಮಾಡಿರೋದು. ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ರಾಜ, ಅದು ಅಹಂಕಾರದ ಮಾತಾಗತ್ತೆ. ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಅಂದಾಗ ಅದೊಂದು ಉತ್ತಮವಾದ ಒಂದು ಒಗ್ಗಟ್ಟಿನ ಮಾತಾಗತ್ತೆ. ಇದರಲ್ಲಿ ಏನು ಹೇಳಬೇಕಾಗಿತ್ತು ಅಂದರೆ, ನಾನು ಅನ್ನುವ ಪದ ಯಾವತ್ತೂ ಮನುಷ್ಯನಿಗೆ ಒಳ್ಳೆಯದಲ್ಲ. ನಾವು ಅನ್ನುವ ಪದ ತುಂಬ ಶ್ರೇಷ್ಠ. ನಾನು ಎನ್ನುವ ಪದ ಬರೀ ಅಹಂಕಾರವಲ್ಲ, ಅದು ನಮ್ಮ ಅರಿವಿಗೆ ಅಡ್ಡವಾಗುವಂತಹ ಒಂದು ಮಹಾಗೋಡೆ. ಮನುಷ್ಯನ ನಾನು ಅನ್ನುವ ಒಂದು ಭಾವನೆ ಅವನ ವಿವೇಕವನ್ನು ನಾಶ ಮಾಡಿ ವಿನಾಶದತ್ತ ಕೊಂಡೊಯ್ಯತ್ತೆ. ಮನುಷ್ಯ ಭೂಮಿ ಮೇಲೆ ಹುಟ್ಟಿ ಒಳ್ಳೆಯ ಕಾರ್ಯಕ್ಕೆ, ಅಂದರೆ ನಾನು ಅನ್ನುವ ಒಂದು ಅಹಂಕಾರ ಅದನ್ನು ಬಿಟ್ಟು ನಾವು ಹಾಗೂ ಸೇವೆ ಅನ್ನುವ ಒಂದು ಉತ್ತಮ ಮನೋಭಾವವನ್ನು ಬೆಳೆಸ್ಕೊಂಡು ನಮ್ಮ ಜೀವನವನ್ನು ಸವೆಸಬೇಕಾಗತ್ತೆ. ಉದಾಹರಣೆಗೆ ನಾನು ಆ ಥರ ಇಲ್ಲ, ಆದರೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ತುಂಬ ದೊಡ್ಡ ವಿದ್ವಾಂಸೆ, ಅಥವಾ ನಾನು ದೊಡ್ಡ ಪಾಕಪ್ರವೀಣೆ, ಅಥವಾ ನಾನು ದೊಡ್ಡ ಸಂಗೀತಗಾರ್ತಿ ಅಥವಾ ಗಾಯಕಿ, ನಾನು ಅತ್ಯಂತ ಬುದ್ಧಿವಂತೆ, ನಾನು ಅತ್ಯಂತ ರೂಪವತಿ,
ಇವೆಲ್ಲವುಗಳನ್ನು ನಾನು ಹೇಳಿಕೊಂಡು ಎಲ್ಲನೂ ನಾನು 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 ಅಂತ ಇದ್ದರೆ, ಆ ನಿಜವಾಗಿಯೂ ನಾನು ಆಗಿದ್ರೆ ಸರ್ವಜ್ಞ ಪಂಡಿತೆ ನಾನು ಅಂತ ಹೇಳಿದರೆ, ಆ ಹೇಳ್ಕೊಂಡವರು ಇಲ್ಲಿ ಇರಲ್ಲ. ಅವರು ಉನ್ನತ ಮಟ್ಟದಲ್ಲಿ, ಅಂದರೆ ನಮ್ಮ ಭಾರತದಲ್ಲೇ ಶ್ರೇಷ್ಠ ಗಾಯಕಿ, ಭಾರತದಲ್ಲೇ ಶ್ರೇಷ್ಠ ವಿದ್ವಾಂಸಿನಿ, ಅಥವಾ ಭಾರತದಲ್ಲೇ ಶ್ರೇಷ್ಠ ಪಾಕಪ್ರವೀಣೆ ಶೆಫ್, ಅಥವಾ ಏನು ಹೇಳೋದು, ಅತ್ಯಂತ ತಿಳುವಳಿಕೆ ಇರುವಂತಹ ಹೆಸರುವಾಸಿಯಾದ ಭಾರತದಲ್ಲೇ ನಂಬರ್ 1 ಮಹಿಳೆ ಆಗಿರಬೇಕಾಗಿತ್ತು, ಅಥವಾ ಪುರುಷ ಯಾರೇ ಇರಲಿ ಆಗಿರಬೇಕಾಗಿತ್ತು. ಹಾಗಿಲ್ಲ ಅಂದಮೇಲೆ ನಾವು ಸಾಮಾನ್ಯರು, ಅದರಲ್ಲಿ ನಾನು ಅನ್ನೋದು ಖಂಡಿತ ಬರಬಾರ್ದು. ನಾನು ಅನ್ನುವ ಅಹಂಕಾರ. ಹಿಂದೆ ಒಂದು ಸಿನಿಮಾದಲ್ಲಿ ಒಂದು ಹಾಡಿತ್ತು, ನೀವು ಕೇಳಿರ್ಬೋದು. ಒಂದು ಅಜ್ಜಿ ಕೋಳಿ ಸಾಕಿತಂತೆ. ಆ ಕೋಳಿ ಕೂಗಿದ್ರೆ ಮಾತ್ರ ಸೂರ್ಯ ಹುಟ್ಟೋದು, ಇಲ್ಲ ಅಂದರೆ ಸೂರ್ಯ ಹುಟ್ಟಲ್ಲ ಅಂತ ಹೇಳ್ತಿತ್ತಂತೆ. ಒಂದಿನ ಆ ಕೋಳಿ ಕೂಗ್ಲೇ ಇಲ್ವಂತೆ, ಆದರೆ ಸೂರ್ಯ ಅವನ ಪಾಡಿಗೆ ಅವನು ಹುಟ್ಟಿದ್ದಾನೆ. ಆಗ ಅಜ್ಜಿ ಗೊತ್ತಾಯ್ತಂತೆ, ನಾನು ಇಷ್ಟು ದಿನ ಹೇಳ್ತಿದ್ದಿದ್ದು ನಾನು ನನ್ನ ಕೋಳಿ ಕೂಗಿದ್ರೆ ಮಾತ್ರ ಸೂರ್ಯ ಹುಟ್ಟುತ್ತಾನೆ ಅಂತ ಹೇಳ್ತಿದ್ದೆ ಅಂತ. ಅದು ತಿಳ್ಕೊಂಡಂತೆ, ಒಳ್ಳೆ ಕೆಲಸ ಮಾಡ್ತು, ಅಟ್ಲೀಸ್ಟ್ ತಿಳ್ಕೊಂಡಂತೆ. ಅದರ ಅಹಂಕಾರ ಕಡಿಮೆ ಆಯಿತು. ಈ ವಿಷಯ ಮಾತಾಡುವಾಗ ನಾನು ಅನೇಕ ವರ್ಷಗಳ ಹಿಂದೆ, ಸುಮಾರು 15 ವರ್ಷಗಳ ಹಿಂದೆ ಕಲ್ತಿರುವಂತಹ ಒಂದು ಪುರಂದರದಾಸರ ಹಾಡು ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಬದುಕಿರುವಾಗ ನಾನು, ನಂದು, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮನೆ, ನನ್ನ ದುಡ್ಡು, ನಂದು 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 ಅಂತ ಇರ್ತೀವಿ. ಎಲ್ಲವನ್ನು ಬಿಟ್ಟು, ಎಷ್ಟೇ ನೀವು ಹಣವನ್ನು ಕೂಡಿ ಹಾಕಿ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು. ಈ ಪ್ರಪಂಚದಲ್ಲಿ ನಾವು ಶಾಶ್ವತ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇರೋವಾಗ ನಾವು ನಾನು ಅನ್ನೋದನ್ನು ಬಿಟ್ಟು ಉತ್ತಮ ಕಾರ್ಯಗಳನ್ನು ಮಾಡಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ಸೇವೆಯನ್ನು ಮಾಡ್ತಾ ದೇವರನ್ನೂ ನೆನೆಸ್ಕೋಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ಈ ಒಂದು ಹಾಡಲ್ಲಿರುವಂತಹ, ಇದನ್ನು ತತ್ವಪದ ಅಂತಲೂ ಹೇಳ್ಬೋದು, ಪುರಂದರದಾಸರು ರಚಿಸಿರುವಂತಹ ಸಿಂಧು ಭೈರವಿ ರಾಗದಲ್ಲಿರುವಂತಹ ಆದಿತಾಳದಲ್ಲಿರುವಂತಹ ಹಾಡಿದು. ಕೇಳಿ ನೀವು. ಯಾತರ ಕಟಪಟಿ ಒಂದಿನ ಹೋಗದಿರಿ ಲಟಪಟಿ, ಬರುವಾಗ ಏನು ತಂದೆ ನೀನು, ಬರುವಾಗ ಏನು ತಂದೆ, ಬರುತ್ತಲೇ ಎಲ್ಲಾನು ನನದೆಂದೆ, ಬರುವಾಗ ಏನು ತಂದೆ ನೀನು, ಬರುತ್ತಲೇ ಎಲ್ಲಾನು ನನದೆಂದೆ, ಕೂಡಿಟ್ಟ ದುಡ್ಡು ಬಳಿದು ಹೋಗುವಾಗ, ಕೂಡಿಟ್ಟ ದುಡ್ಡು ಬಳಿದು ಹೋಗುವಾಗ, ಬಳಲಿ ಬಳಲಿ ಅಳು ಮಾರಿಗೆ ಬಂದೆ, ಯಾತರ ಕಟಪಟಿ ಒಂದಿನ ಹೋಗದಿರಿ ಲಟಪಟಿ, ದೊಡ್ಡ ಮನೆಯ ಕಟ್ಟಿ, ಈ ದೊಡ್ಡ ಮನೆಯ ಕಟ್ಟಿ, ಅದರೊಳು ಮಡದಿಯ ವೈದಿಟ್ಟಿ, ದೊಡ್ಡ ಮನೆಯ ಕಟ್ಟಿ, ಅದರೊಳು ಮಡದಿಯ ವೈದಿಟ್ಟಿ, ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ, ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ, ಅದರ ಮ್ಯಾಲೆ ನೀ ಪ್ರೀತಿ ಇಟ್ಟಿ, ಯಾತರ ಕಟಪಟಿ ಒಂದಿನ ಹೋಗದಿರಿ ಲಟಪಟಿ, ಸಂಸಾರ ಬಲು ಕೊಟ್ಟಿ, ಈ ಸಂಸಾರ ಬಲು ಕೊಟ್ಟಿ, ಅದರೊಳು ಬಿದ್ದಿದ್ದಿ ಕಾಲ್ ಕಟ್ಟಿ, ಸಂಸಾರ ಬಲು ಕೊಟ್ಟಿ, ಅದರೊಳು ಬಿದ್ದಿದ್ದಿ ಕಾಲ್ ಕಟ್ಟಿ, ತಂದೆ ಶ್ರೀ ಪುರಂದರ ವಿಠಲರಾಯನ, ತಂದೆ ಶ್ರೀ ಪುರಂದರ ವಿಠಲರಾಯನ ಧ್ಯಾನವನ್ನೇ ಮರೆತು ಬಿಟ್ಟಿ, ಯಾತರ
ಕಟಪಟಿ ಒಂದಿನ ಹೋಗದಿರಿ ಲಟಪಟಿ ಯಾತರ ಕಟಪಟಿ ಒಂದಿನ ಹೋಗದಿರಿ ಲಟಪಟಿ ಹೋಗದಿರಿ ಲಟಪಟಿ ಹೋಗದಿರಿ ಲಟಪಟಿ. ಇದು ಪುರಂದರದಾಸರು ರಚಿಸಿರುವಂತಹ ಒಂದು ರಚನೆ. ಈ ಅಹಂಕಾರದ ಬಗ್ಗೆ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ. ಅಹಂಕಾರ ಎನ್ನುವುದು ಮದವೇರಿದ ಆನೆ ಇದ್ದ ಹಾಗೆ ಅಂತ. ಆನೆಗೆ ಮದವೇರಿದಾಗ ಅದೇನು ಮಾಡ್ತೀನಿ ಅನ್ನೋದು ಅದಕ್ಕೆ ಗೊತ್ತಿರಲ್ಲ. ಅದು ಎಷ್ಟೋ ನಾಶ ಮಾಡತ್ತೆ, ಏನೇನೋ ಹೇಗೇಗೋ ಆಡತ್ತೆ. ಅದೇ ರೀತಿ ಅಹಂಕಾರ ಇರೋರಿಗೆ ಅಥವಾ ನಾನು ಅನ್ನೋ ಭಾವನೆ ತುಂಬಿರೋರಿಗೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಅದಕ್ಕೆ ಪ್ರತಿಯೊಬ್ಬರು ಅಹಂಕಾರ ಅಥವಾ ನಾನು ಅನ್ನೋದನ್ನು ತ್ಯಜಿಸಿ ನಾವು ಹಾಗೂ ಸೇವೆ ಅನ್ನುವ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಾಗ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿಬೋದು. ಎಲ್ಲರೂ ಆ ಸಾರ್ಥಕತೆಯ ದಿಕ್ಕಿನ ಕಡೆಗೆ ನಾವು ಸಾಗೋಣ. ನಾನು ಅನ್ನೋ ಒಂದು ಅಹಂಕಾರ ಅದನ್ನು ತ್ಯಜಿಸಿ ಪ್ರತಿಯೊಬ್ಬರು ನಾವು ಅನ್ನೋ ಮನೋಭಾವವನ್ನು ಬೆಳೆಸ್ಕೊಂಡು ಸೇವೆಯ ಕಾರ್ಯವನ್ನು ಅಂದರೆ ಉತ್ತಮ ಕಾರ್ಯವನ್ನು ಮಾಡ್ತಾ ಸಾರ್ಥಕತೆಯನ್ನು ಪಡೆಯೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.